ನಮಸ್ಕಾರ ಕರ್ನಾಟಕ. ಇವತ್ತು ಒಂದು ವಿಚಾರದಲ್ಲಿ ನಾವು ಖಡಕ್ಕಾಗಿ ಮಾತಾಡಬೇಕಾಗ್ತದೆ. ಏನಂದರೆ, ಈ ಭಾರತ ದೇಶ ಹೈಕಮಾಂಡಿಂದಲೇ ಹಾಳಾಗುತ್ತಿದೆಯೇ? ಹೆಂಗಂದರೆ, ಭಾರತದ ಒಂದು ಸಂವಿಧಾನದಲ್ಲಿ ಹೈಕಮಾಂಡಿಗೆ ಎಲ್ಲಿ ಅವಕಾಶ ಇಲ್ಲ. ಎಲ್ಲ ಪಕ್ಷದವರು ಮಾತಾಡುವುದು ಸಂವಿಧಾನದ ಅಡಿಯಲ್ಲಿ ಕಾನೂನು ರೀತಿಯಲ್ಲಿ ನಡೆಯಬೇಕು. ಕತೆ, ಪುರಾಣ, ಪಾಠ, ಭಾಷಣಗಳ ಹೊಡಿತಾರೆ. ಹೈಕಮಾಂಡ್ ಅಂದರೆ ಏನ್ರಿ? ಇದನ್ನು ಹೇಳ್ರಿ. ಯಾವುದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆ ಪಕ್ಷಕ್ಕೆ ಉನ್ನತ ಅಧಿಕಾರಿಯಾಗಿರ್ತಾರೆ. ಅವರು ಮಾಡಿರ್ತಕ್ಕಂಥದ್ದೇ ಅದು ಜಾರಿಗೆ ಬರಬೇಕು. ಹೈಕಮಾಂಡಿಗೆ ಎಲ್ಲಿ ಅವಕಾಶ ಇಲ್ಲ. ಇದು ಮೂರೂ ಪಕ್ಷಗಳಲ್ಲಿ, ನಮ್ಮ ದೇಶದಲ್ಲಿ ಏನಿವೆ ಸಾಕಷ್ಟು ಪಕ್ಷಗಳಿವೆ, 2 ಪಕ್ಷ ರಾಷ್ಟ್ರೀಯ ಪಕ್ಷಗಳಿವೆ. ಇದರಲ್ಲಿ ಹೈಕಮಾಂಡ್ ಅಂದರೆ ಏನು? ಯಾರು ಹೈಕಮಾಂಡ್? ಪ್ರಜಾಪ್ರಭುತ್ವ ಅಂದರೇನು? ಪ್ರಜಾಪ್ರಭುತ್ವ ಏನು ಹೇಳ್ತಾ ಇದೆ? ಇದನ್ನೆಲ್ಲ ನೋಡಿದರೆ ಈ ಬಗ್ಗೆ ಮಾತನಾಡೋದಕ್ಕೆ ನನಗಂತೂ ನಾಚಿಕೆ ಆಗ್ತದೆ. ಯಾಕಂತ ಕೇಳಿದರೆ, ಸಂವಿಧಾನದಡಿಯಲ್ಲಿ ನಾವು ನಡೀತಕ್ಕಂಥವ್ರು, ಸಂವಿಧಾನ ಮುಂದಿಟ್ಟುಕೊಂಡು ಭಾಷಣ ಮಾಡ್ತಕ್ಕಂಥವ್ರು, ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡು ಕುಣಿತಕ್ಕಂಥವ್ರು ಮಾಡುವುದೇನೋ ಹೇಳುವುದು ಪುರಾಣ, ತಿನ್ನುವುದು ಬದನೆಕಾಯಿ ಅಂತಾಗಿದೆ. ರಾಷ್ಟ್ರೀಯ ಅಧ್ಯಕ್ಷರುಗಳು ಅಸಹಾಯಕರಾಗಿ ನಿಲ್ತಕ್ಕಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇದು ಒಂದೊಂದು ಕುಟುಂಬದ ಪಕ್ಷಗಳಾಗಿವೆ. ಹಾಗಾದರೆ ರಾಜ ಮಹಾರಾಜರೇ ಎಷ್ಟೋ ಉತ್ತಮರಾಗಿದ್ದರಲ್ಲ, ಇವ್ರು ಯಾಕಬೇಕು? ರಾಷ್ಟ್ರೀಯ ಅಧ್ಯಕ್ಷರನ್ನು ಕಡೆಗಣಿಸ್ತಕ್ಕಂಥ ಹೈಕಮಾಂಡ್ ಯಾಕಬೇಕು? ಇರಲಿ, ನಿಮ್ಮದೊಂದು ಹಿರಿಯರ ಗುಂಪೊಂದು ಇರಲಿ, ಹೈ ಆಗಿರಲಿ ಅವರು. ಬಟ್ ನೀವೇನೇ ಡಿಸಿಷನ್ ತೊಗೊಂಡ್ರು ಕೂಡ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಡೆಗಣಿಸ್ತಕ್ಕಂಥ ಕೆಲಸ ಆಗಬಾರ್ದು. ಕೊನೆಗೆ ರಾಷ್ಟ್ರೀಯ ಅಧ್ಯಕ್ಷರ ಅಂತಿಮ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಒಂದು ಏನು ಬರಬೇಕಂದ್ರೆ ಪರಿಸ್ಥಿತಿ ಬರಬೇಕು, ಅಂಥ ಒಂದು ವ್ಯವಸ್ಥೆ ಬರಬೇಕು. ಏನೋ ರಾಷ್ಟ್ರೀಯ ಅಧ್ಯಕ್ಷರೇ ಫೈನಲ್ ಮಾಡಬೇಕು. ರಾಷ್ಟ್ರೀಯ ಅಧ್ಯಕ್ಷರೇ ಇನ್ನೊಬ್ಬರ ಕಡೆ ಕೈ ಚಾಚುವಂಥ ಪರಿಸ್ಥಿತಿ ಬಂದರೆ ಇದು ಪ್ರಜಾಪ್ರಭುತ್ವ ಆಗೋದಿಲ್ಲ. ಇದು ಹೇಳುವುದು ಸಂವಿಧಾನ, ಮಾಡುವುದು ಇನ್ನೊಂದು ಅಂತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಆದ್ದರಿಂದ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಅಧ್ಯಕ್ಷರುಗಳು ರಾಷ್ಟ್ರಕ್ಕೆ ಬಹಳ ಇಂಪಾರ್ಟೆಂಟ್, ದೊಡ್ಡ ಅಧಿಕಾರಿ. ರಾಜ್ಯದ ಅಧ್ಯಕ್ಷರು ರಾಜ್ಯಕ್ಕೆ ಅವರು ದೊಡ್ಡವರು. ಅವರು ಹೇಳಿದಂತೆ ತಮ್ಮ ಬಾಡಿ ಮೀಟಿಂಗ್ಗಳು ಮಾಡಿರಿ, ಅಲ್ಲಿ ನಿರ್ಧಾರ ಮಾಡಿರಿ. ಆದರೆ ರಾಷ್ಟ್ರೀಯ ಅಧ್ಯಕ್ಷರುಗಳು ಹೈಕಮಾಂಡ್ ಮುಂದೆ ನಿಲ್ತಕ್ಕಂಥ ಕೆಲಸ ಆದರೆ ಈ ದೇಶದ ಗತಿ ದುರ್ಗತಿಗೆ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದರೂ ಕೂಡ ತಪ್ಪಾಗಲಾರದು. ಆದ್ದರಿಂದ ಯಾವುದೇ ರಾಷ್ಟ್ರೀಯ ಪಕ್ಷಗಳಾಗಲಿ ಅಧ್ಯಕ್ಷರನ್ನು ಮಾಡುವಾಗಲೇ ನೀವು ನೋಡಿ ಮಾಡಬೇಕು. ಮಾಡುವ ತನಕ ಮಾಡಿ ಅವರನ್ನು ಸೈಡಿಗಿಟ್ಟು ಕೆಲಸ ಮಾಡ್ತಕ್ಕಂಥದ್ದು ಆಗಬಾರ್ದು. ಒಬ್ಬರ ಹೆಸರು ಹೇಳೋದಿಲ್ಲ ನಾನು. ಒಬ್ಬ ಹೈಕಮಾಂಡ್ ಒಂದು ರಾಜ್ಯದ ಸಚಿವನನ್ನು ಇಮಿಡಿಯೇಟ್ ಟರ್ಮಿನೇಟ್ ಮಾಡಿ ಹೊರಗೆ ಹಾಕಿ ಬಹಾರ್ ದಾಲೋ. ಏನಿದು? ರಾಷ್ಟ್ರೀಯ ಅಧ್ಯಕ್ಷರು ಮಾಡಲಿ, ತಪ್ಪು ಮಾಡಿದರೆ ಆದೇಶ ಮಾಡಲಿ, ನೀವ್ಯಾರು ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಬಾರ್ದು. ಯಾರಿಗೆ ಅಧಿಕಾರ ಕೊಟ್ಟಿರ್ತೀರಿ ಅವರಿಗೆ ಸಂಪೂರ್ಣವಾಗಿ ಕಾರ್ಯಭಾರ ಮಾಡಲು ಬಿಡಬೇಕು. ತಪ್ಪು ಮಾಡಿದರೆ ಅವರನ್ನು ತೆಗಿಬೇಕು. ಬಟ್ ಹೈಕಮಾಂಡ್ ಅಂತಕ್ಕಂಥದ್ದು ಈ ದೇಶದಲ್ಲಿ ತೆಗೆದೇ ಹಾಕಬೇಕು ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾ, ಹೈಕಮಾಂಡಿಂದ ಈ ನಮ್ಮ ದೇಶ ಹಾಳಾಗ್ತದೆ ಅಂತಕ್ಕಂಥ ಈ ಒಂದು ಸಂಚಿಕೆಗೆ ವಿರಾಮ ಕೊಡುತ್ತೇನೆ.